ಭಕ್ತರು ಸ್ವಾಮಿಗಳು ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಭಕ್ತರನ್ನು ಬಿಟ್ಟು ಸ್ವಾಮಿಗಳಿಲ್ಲ, ಸ್ವಾಮಿಗಳನ್ನ ಬಿಟ್ಟು ಭಕ್ತರು ಇಲ್ಲವೇ ಇಲ್ಲ. ಭಕ್ತರೇನಾದ್ರೂ ಆಳಾದ್ರೆ, ಭಕ್ತರೇನಾದ್ರೂ ದಾರಿ ತಪ್ತಾ ಇದ್ರೆ, ಭಕ್ತರೇನಾದ್ರೂ ಹಾಳಾದ್ರೆ, ಭಕ್ತರೇನಾದ್ರೂ ದಾರಿ ತಪ್ತಾ ಇದ್ರೆ ಅದಕ್ಕೆ ಮೂಲ ಕಾರಣ ಭಕ್ತರು ಯಾವ ಮಠಕ್ಕೆ ನಡ್ಕೊಳ್ತಾರೋ ಆ ಸ್ವಾಮಿಗಳು. ಯಾವುದಾದ್ರೂ ಒಂದು ಮಠದ ಸ್ವಾಮೀಜಿ ದಾರಿ ತಪ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಮಠದ ಸ್ವಾಮೀಜಿ ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಮಠದ ಸ್ವಾಮೀಜಿ ಹಾಳಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಆ ಮಠಕ್ಕೆ ಸಂಬಂಧಪಟ್ಟಂತ ಭಕ್ತರು. ಹೇಗೆ ಅಂತ ಕೇಳಿದೆ. ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ರು ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಯಾರಾದ್ರೂ ಒಬ್ರು ಸ್ವಾಮಿಗಳು ಎಲ್ಲ ಒಂದು ಕಡೆ ತಪ್ಪು ಮಾಡ್ತಾ ಇರ್ತಾರೆ. ಆದ್ರೆ ನೆನಪಿಟ್ಕೊಳ್ಳಿ, ಸ್ವಾಮಿಗಳು ಅಂದ ತಕ್ಷಣ ಅವರೇನು ದೇವರಲ್ಲ. ನಾವು ಅವ್ರನ್ನ ದೇವರ ಸ್ಥಾನದಲ್ಲಿ ಇಟ್ಟಿದ್ದೇವೆ. ಅವರು ತಮ್ಮ ತಪಸ್ಸಿನಿಂದ, ತಮ್ಮ ಧ್ಯಾನದಿಂದ, ತಮ್ಮ ಶಿವಪೂಜೆಯಿಂದ ದೇವರ ಸ್ಥಾನಕ್ಕೆ ಬರ್ತಾರೆ. ಅದಕ್ಕಿಂತ ಮುಂಚೆ ಭಕ್ತರು ಆಲೋಚನೆ ಮಾಡಬೇಕು. ಯಾರಾದ್ರೂ ಸ್ವಾಮಿಗಳು ಏನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವು ಬಳಸ್ತಕ್ಕಂಥ ಶಬ್ದಗಳು ಬೇರೆ ಬೇರೆ ತರನೇ ಆಗಿರ್ತವೆ, ನೋಡೋ ದೃಷ್ಟಿ ಬೇರೆ ಆಗಿರ್ತದೆ. ನಿಮ್ಮ ಮನೆಯಲ್ಲಿ 4 ಜನ ಮಕ್ಕಳಿದ್ರೆ ಆ 4 ಜನರಲ್ಲಿ ಒಬ್ರು ಯಾರಾದ್ರೂ ತಪ್ಪು ಮಾಡಿದ್ರೆ ತಿದ್ದಿ ಅವರನ್ನ ಒಳ್ಳೆ ದಾರಿಗೆ ತರ್ತಿರೋ ಅಥವಾ ಅವರನ್ನ ಕೊಂದಾಕ್ತಿರೋ? ಸ್ವಾಮೀಜಿ ಹೇಳಿದ ಮಾತಿದು. ತಿದ್ದಿಯ ಬುದ್ಧಿ ಹೇಳಿ ಅವ್ರನ್ನ ಸರಿ ದಾರಿಗೆ ತರ್ತಿರೋ, ಅವ್ರನ್ನ ಆಚೆ ಕಳಿಸ್ತಿರೋ? ಅದೇ ರೀತಿ ಒಂದು ಮಠಕ್ಕೆ ಸ್ವಾಮಿಗಳಾದಂಥವರು ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ರಕ್ತ ಸಂಬಂಧಗಳನ್ನ ಕಡಿದುಕೊಂಡು ತ್ಯಾಗವೇ ಮತ್ತೆ ಸೇವೆ ತಮ್ಮ 2 ಕಣ್ಣುಗಳಾಗಿ ತಮ್ಮ ಇಡೀ ಜೀವನ ತ್ಯಾಗ ಮಾಡಿ ಒಂದು ಮಠಕ್ಕೆ ಸ್ವಾಮೀಜಿ ಆಗಿದ್ರೆ, ಆ ಸ್ವಾಮೀಜಿ ಆ ಮಠದ ಎಲ್ಲ ಭಕ್ತರ ಮನೆಯ ಒಂದು ಮಗ ಇದ್ದ ಹಾಗೆ, ಹಿರಿಯರು ಇದ್ದ ಹಾಗೆ. ನೀವೆಲ್ಲ ಭಕ್ತರಿಗೂ ಸ್ವಾಮೀಜಿ ನಿಮ್ಮ ಮನೆ ಮಗ ಇದ್ದ ಹಾಗೆ, ನಿಮ್ಮ ಮನೆಯ ಹಿರಿಯರು ಇದ್ದ ಹಾಗೆ. ಆದ್ರೆ ನಾವು ಅವ್ರನ್ನ ಯಾವ ರೀತಿ ಕಾಣ್ತೇವೆ? ಸ್ವಾಮಿಗಳು ಮಾತ್ರ ಮಠಕ್ಕೆ ಬೇಕು. ಆದ್ರೆ ಎಷ್ಟೋ ಮಠಗಳಲ್ಲಿ ಸ್ವಾಮಿಗಳು ಮಾಡ್ತಾರೆ, ಬೆಳಗ್ಗೆ ಬೆಳ್ಳಿ ರುದ್ರಾಕ್ಷಿ, ಚಿನ್ನದ ರುದ್ರಾಕ್ಷಿ, ಹೂವು, ಹಾರ, ಹಣ್ಣು ಕೊಡ್ತಾರೆ. ಪಾಪ ಮಾರನೇ ದಿವಸ ಅವರಿಗೆ 1-2 ಹೋಗೋಕ್ ಜಾಗನೇ ಇರೋದಿಲ್ಲ. ಯಾಕೆಂದ್ರೆ ಅದನ್ನ ಇವರು ಕೂಡ ಅನುಭವಿಸಿದ್ದಾರೆ. ಅದಕ್ಕೆ ನಾನು ಕಣ್ಣಾರೆ ನೋಡಿದಕ್ಕೆ ಹೇಳ್ತಾ ಇದ್ದೇನೆ. ಸ್ವಾಮಿಗಳು ನಮ್ಮ ಮನೆಯ ಮಗ ಇದ್ದ ಹಾಗೆ, ಸ್ವಾಮಿಗಳು ನಮ್ಮ ಮನೆಯ ಹಿರಿಯರು ಇದ್ದ ಹಾಗೆ. ಅಕಸ್ಮಾತ್ ಅಂತ ಸ್ವಾಮೀಜಿಗಳು ಕೂಡ ತಾಯಿಯ ಹೊಟ್ಟೆಯಿಂದನೇ ಬಂದಿರತಕ್ಕಂಥವ್ರು. ಅವರು ಕೂಡ ನಮ್ಮ ಹಾಗೆ ಉಪ್ಪು ಖಾರ ಹುಳಿ ತಿಂತಕ್ಕಂಥವ್ರು. ಅಕಸ್ಮಾತ್ ಯಾವಾಗ ಗೊತ್ತಿದ್ದೋ ಗೊತ್ತಿಲ್ಲದಿರೋ ತಪ್ಪಾದಂತ ಸಂದರ್ಭದಲ್ಲಿ ಪ್ರೀತಿಯಿಂದ ಭಕ್ತರು, ಸ್ವಾಮೀಜಿ ಯಾಕೋ ನೀವು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಕಾಣುತ್ತೆ, ಪ್ರೀತಿಯಿಂದ ಸರಿ ಇಲ್ಲ ಅಂತ ಕಾಣುತ್ತೆ ಸ್ವಾಮೀಜಿ, ಇದನ್ನ ತಿದ್ದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಖಂಡಿತವಾಗಿ 100ಕ್ಕೆ 90 ಭಾಗ ತಿದ್ದುಕೊಳ್ತಾರೆ. ಒಂದು ವೇಳೆ ನಾವು ಹೇಳಿಯೂ ಅವರು ತಿದ್ದುಕೊಳ್ಳಿಲ್ಲ ಅಂದ್ರೆ ಭಗವಂತ ಇದ್ದಾನೆ, ಕರ್ಮ ಇದೆ, ಅದನ್ನ ಅವ್ರು ಅನುಭವಿಸ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಅಯ್ಯೋ ಸ್ವಾಮೀಜಿ ಅವ್ರಿಗೆ ಹೆಂಗೆ ಹೇಳೋದು? ಅಕಸ್ಮಾತ್ ನಾನೇನಾದ್ರೂ ಸ್ವಾಮೀಜಿ ಅವ್ರು ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾಳೆಯಿಂದ ನನ್ನನ್ನು ಮಾತಾಡಿಸದೆ ಹೋದ್ರೆ, ಆಮೇಲೆ ನಮ್ಮ ಮನೆಗೆ ಪೂಜೆಗೆ ಬರದೆ ಹೋದ್ರೆ, ಆಮೇಲೆ ನಂದೇನಾದ್ರೂ ಕೆಲಸ ಆಗ್ಬೇಕು ರೆಕಮೆಂಡ್ ಮಾಡದೆ ಹೋದ್ರೆ, ಯಾಕಪ್ಪ ಬೇಕು, ಸ್ವಾಮಿಗಳೇನಾನ ಮಾಡ್ಕೊಳ್ಳಿ, ಅವ್ರ ಪಾಡಿಗೆ ಅವ್ರು ಇರ್ಲಿ, ನಮ್ಮ ಪಾಡಿಗೆ ನಾವಿರೋಣ ಅಂದ್ರೆ ಮುಂದೊಂದು ದಿನ ನೀವಿಗೆ ಕಂಡು ನೀವೇನಾದ್ರೂ ಎಚ್ಚರಿಸಲಿಲ್ಲ ಅಂದ್ರೆ ಮುಂದೊಂದು ದಿನ ದೊಡ್ಡ ಅನಾಹುತದಲ್ಲಿ ಮುಕ್ತಾಯವಾಗ್ತದೆ. ಈಗ ಭಕ್ತರ ವಿಚಾರಕ್ಕೆ ಬರೋಣ. ಸ್ವಾಮಿಗಳಿಗೆ ಎಲ್ಲ ಭಕ್ತರ ಪರಿಚಯ ಇರುತ್ತೆ. ಆ ಭಕ್ತರಲ್ಲಿ ಯಾರಾದ್ರೂ ಒಬ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪ ಸಣ್ಣ ಪುಟ್ಟ ಲೋಪದೋಷಗಳನ್ನು ಮಾಡಿದಾಗ ಗೊತ್ತಿರುತ್ತೆ ಅವರಿಗೆ. ಯಾರಾದ್ರೂ ಹೇಳಿರ್ತಾರೆ, ಇಲ್ಲ ಅವರೇ ನೋಡಿರ್ತಾರೆ. ಅವಾಗ ಅವರು ಕರೆಸಿ ಅಥವಾ ಅವ್ರ ಮನೆಗೆ ಹೋಗಿ ಪ್ರೀತಿಯಿಂದ, ನೋಡಪ್ಪ ಈ ತರ ಒಳ್ಳೇದಲ್ಲ, ಇದು ಒಳ್ಳೆ ದಾರಿಯಲ್ಲಿ ಹೋಗಿ ಎಂದಾಗ ಖಂಡಿತವಾಗಿಯೂ ದೇವರ ಹಣೆ ತಿದ್ದುಕೊಳ್ತಾರೆ, ಬದಲಾಗೇ ಆಗ್ತಾರೆ. ಬದಲಾಗಲಿಲ್ಲ ಅಂದ್ರೆ ಅದು ಅವರ ಹಣೆ ಬರ. ನಮ್ ಕೆಲಸ ಸ್ವಾಮಿಗಳಾದ ಕೆಲಸ ನಾವು ಮಾಡ್ಬೇಕು. ಆದ್ರೆ ಕೆಲವು ಸ್ವಾಮಿಗಳು ಏನ್ ಅನ್ಕೊಳ್ತಾರೆ, ಅವ್ನು ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತು ಭಕ್ತ, ಹೇಳ್ಬಿಟ್ರೆ ಎಲ್ಲಿ ನನಗೆ ಕಾಣಿಕೆ ಕೊಡಲ್ವೋ, ಹೇಳ್ಬಿಟ್ರೆ ಎಲ್ಲಿ ಮಠಕ್ಕೆ ಬರೋದು ಬಿಟ್ಬಿಡ್ತಾನೋ, ಹೇಳ್ಬಿಟ್ರೆ ಎಲ್ಲಿ ಅವರಿಂದ ಬರ್ತಕ್ಕಂಥ ಬೆನಿಫಿಟ್ಸ್ ನಮಗೆ ಸಿಗೋದಿಲ್ವೋ ಅಂತ ಯಾವಾಗ ಸುಮ್ಮನೆ ಆಗ್ತಾರೋ ಆಗ ಆ ಭಕ್ತ ಮಾಡಿದ ಸಣ್ಣ ತಪ್ಪು, ಇವತ್ತು ಮಾಡಿದ ಸಣ್ಣ ತಪ್ಪು ಮುಂದೊಂದು ದಿನ ದೊಡ್ಡ ತಪ್ಪಿನಲ್ಲಿ ಮುಕ್ತಾಯ ಆಗಿ ಅವನ ಮಾನ ಮರ್ಯಾದೆ ಹರಾಜಾಗತ್ತೆ. ಇಷ್ಟೆಲ್ಲ ನೆನಪಿಸ್ಕೊಂಡಾಗ ಸ್ವಾಮೀಜಿ ಹೇಳಿದ್ದು ಒಂದೇ ಲೈನ್: ಭಕ್ತರು ಹಾಳಾದರೆ, ದಾರಿ ಬಿಟ್ಟರೆ ಅದಕ್ಕೆ ಆ ಭಕ್ತರ ಮಠದ ಸ್ವಾಮಿಯೇ ಕಾರಣ. ಒಂದು ಮಠದ ಸ್ವಾಮೀಜಿ ಏನಾದ್ರೂ ದಾರಿ ಬಿಟ್ರೆ, ತಪ್ಪು ಮಾಡಿದ್ರೆ ಆ ಮಠಕ್ಕೆ ಸಂಬಂಧಪಟ್ಟ ಭಕ್ತರೇ ಕಾರಣ. ಗುರುಗಳು ಬೇರೆ ಅಲ್ಲ, ಭಕ್ತರು ಬೇರೆ ಅಲ್ಲ. ಗುರು ಭಕ್ತರು ಇಬ್ರು ಕೂಡ ಒಂದೇ ನಾಣ್ಯದ 2 ಮುಖಗಳು. ಗುರುಗಳು ಭಕ್ತರನ್ನ ಚೆನ್ನಾಗಿ ನೋಡ್ಕೋಬೇಕು, ಭಕ್ತರು ಗುರುಗಳನ್ನ ಚೆನ್ನಾಗಿ ನೋಡ್ಕೋಬೇಕು.